ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಎಲ್ಲ ಎಮರ್ಜೆನ್ಸಿ ಫಂಡ್ನ ನೀವು ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಎಮರ್ಜೆನ್ಸಿ ಫಂಡ್ ಅಂದಿದ ತಕ್ಷಣ ತುರ್ತು ನಿಧಿ ಅಂತಾರೆ. ತುರ್ತು ನಿಧಿ ಇಲ್ಲಾಂದ್ರೆ ಆಪತ್ಕಾಲಕ್ಕೆ ಆಗುವಂತಹ ಹಣನ ಎಮರ್ಜೆನ್ಸಿ ಫಂಡ್ಸ್ ಅಂತಾರೆ. ನಾವು ಯಾಕೆ ಎಮರ್ಜೆನ್ಸಿ ಫಂಡ್ಸ್ನ ನಾವು ಇಟ್ಕೊಂಡಿರ್ಬೇಕು, ನಾವು ಯಾಕೆ ಎಮರ್ಜೆನ್ಸಿ ಫಂಡ್ಸ್ಗೆ ನಾವು ಪ್ಲಾನ್ ಮಾಡ್ಕೊಳ್ಬೇಕು ಅಂದ್ರೆ ಕೆಲವು ಸಲ ಕೆಲವು ವಿಷಯಗಳು ಅನ್ನೆಸೆಸರಿಯಾಗಿ ಬಂದ್ಬಿಡುತ್ತೆ. ಕೆಲವು ಪ್ಲಾನ್ ಮಾಡಿದ್ರೇನೆ ಬಂದ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಕಾರ್ ಎಲ್ಲೋ ಹೋಗ್ತಾ ಇರ್ತದೆ, ಕಾರು ಕೆಟ್ಟೋಗ್ಬಿಡುತ್ತೆ. ಇವಾಗ ಕಾರ್ ರಿಪೇರಿಗೆ ಒಂದು 10,000 ರೂಪಾಯಿ ಕೊಡಬೇಕು, ಇಲ್ಲಾಂದ್ರೆ ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತು, ಕಾರ್ ರಿಪೇರಿಗೆ 50,000 ರೂಪಾಯಿ ರೆಡಿ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರಿಗೋ ಒಬ್ಬರಿಗೆ ಹಾಸ್ಪಿಟಲ್ ಖರ್ಚು ಬಂದ್ಬಿಡುತ್ತೆ, ಯಾವುದೋ ದೊಡ್ಡ ಕಾಯಿಲೆ ಬಂದ್ಬಿಡುತ್ತೆ, ಆಗ ಹಾಸ್ಪಿಟಲ್ ಖರ್ಚು ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಮನೆಯಲ್ಲಿ ಯಾವುದೋ ಒಂದು ದೊಡ್ಡ ರಿಪೇರಿ ಬಂದ್ಬಿಡುತ್ತೆ, ಒಂದು ದೊಡ್ಡ ವಾಷಿಂಗ್ ಮಿಷಿನ್ ರಿಪೇರಿ ಬರುತ್ತೆ. ಇಲ್ಲಾಂದ್ರೆ ಟಿವಿ ಓಡ್ತಾ ಇರೋ ಒಂದು ಟಿವಿ, ಒಂದು 30,000 40,000 ಟಿವಿ ಸಡನ್ ಆಗಿ ಟಿವಿ ಕೆಟ್ಟೋಗ್ಬಿಡುತ್ತೆ. ನೀವು ಕೆಲಸ ಎಲ್ಲಿ ದುಡಿತಾ ಇದ್ರೋ ಆ ಕೆಲಸನೇ ಹೋಗ್ಬಿಡ್ಬೋದು. ಆಗ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಇದ್ರೆ ಮಾತ್ರ ಆಗ ನೀವು ಬಚಾವಾಗ ಸಾಧ್ಯ. ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡೇ ಇಲ್ಲ ಅಂದಾಗ, ನಿಮ್ಮ ಹತ್ರ ತುರ್ತು ನಿಧಿ ಇಲ್ಲ ಅಂದಾಗ, ಆಪತ್ಕಾಲಕ್ಕೆ ಆಗುವ ಹಣನೇ ಇಲ್ಲ ಅಂದಾಗ ನಿಮ್ಮ ಹತ್ರ ನಿಮ್ಮ ಲೈಫ್ ಯಾವ ರೀತಿ ಇರುತ್ತೆ ಆ ಟೈಮ್ಗಳಲ್ಲಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಆದ್ರಿಂದ ನಾವು ಪ್ರತಿಯೊಬ್ಬರೂ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಂದಾಗ ನಾವು ಎಮರ್ಜೆನ್ಸಿ ಫಂಡ್ಸ್ಗೂ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ನಾವು ಎಮರ್ಜೆನ್ಸಿ ಫಂಡ್ಸ್ಗೂ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ನಾವು ಎಮರ್ಜೆನ್ಸಿ ಫಂಡನ್ನು ಕೂಡ ಒಳ್ಳೆ ರೀತಿ ಪ್ಲಾನ್ ಮಾಡ್ಕೊಂಡು ಅದನ್ನ ಶೇಖರಣೆ ಮಾಡಬೇಕಾಗುತ್ತೆ. ಈಗ ತಿಳ್ಕೊಳ್ಳೋಣ, ಎಮರ್ಜೆನ್ಸಿ ಫಂಡ್ ಅಂದಿದ ತಕ್ಷಣ ಎಷ್ಟು ಹಣ ಬೇಕಾಗುತ್ತೆ ಒಂದು ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಬೇಕಂದ್ರೆ. ಎಮರ್ಜೆನ್ಸಿ ಫಂಡ್ಸ್ ಎಷ್ಟು ಬೇಕು ಅನ್ನೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಫ್ಯಾಕ್ಟರ್ಸ್ ಇರುತ್ತೆ. ಒಂದು, ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಮತ್ತೆ ನಿಮ್ಮಲ್ಲಿ ಕಾರ್ ಲೋನು, ಮನೆ ಲೋನ್ ಯಾವ್ದಾದ್ರು ಇದೆಯಾ, ಯಾವುದೇ ತರ ಲೋನ್ಗಳಿದೆಯಾ, ಮತ್ತೆ ನೀವು ಗೌರ್ಮೆಂಟ್ ಎಂಪ್ಲಾಯಲ್ಲಿ ಕೆಲಸ ಮಾಡ್ತಿದ್ದೀರೋ, ಇಲ್ಲಾಂದ್ರೆ ನಿಮ್ಗೆ ಸ್ಟಡಿ ಇನ್ಕಮ್ ಬರ್ತಾ ಇದೆಯೋ, ಇಲ್ಲಾಂದ್ರೆ ನಿಮ್ಮ ಮನೇಲಿ ಇಬ್ಬರೂ ಕೆಲಸ ಮಾಡ್ತಿದ್ದೀರೋ, ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ. ನಾವು ನಾರ್ಮಲ್ ಆಗಿ ಎಮರ್ಜೆನ್ಸಿ ಫಂಡ್ಸ್ನ ನಾವು ಪ್ಲಾನ್ ಮಾಡ್ಬೇಕಂದಾಗ ನಾರ್ಮಲ್ ಆಗಿ ನಾವು ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿದೆ ಅನ್ಕೊಂಡ್ರೆ, ನಮ್ಗೆ ನಾರ್ಮಲ್ ಆಗಿ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ ಚೆನ್ನಾಗಿದೆ ಅಂದ್ರೆ ಮಿನಿಮಮ್ 3 ತಿಂಗಳಿಂದ 6 ತಿಂಗಳು ಎಷ್ಟು ಸ್ಯಾಲ್ರಿ ಬರುತ್ತೋ, ಈಗ 50,000 ರೂಪಾಯಿ ಸಂಬಳ ಬಂದ್ರೆ, ನಿಮ್ಗೆ 50,000 ಸಂಬಳ ಬಂದ್ರೆ ನೀವು 3 ತಿಂಗಳಿಂದ 6 ತಿಂಗಳಿಗೆ ಆಗೋಷ್ಟು ಹಣನ ಸೇವ್ ಮಾಡ್ಕೊಳ್ಬೇಕು. ಅಂದ್ರೆ 1.5 ಲಕ್ಷದಿಂದ 3 ಲಕ್ಷದವರೆಗೂ ಹಣನ ನೀವು ಎಮರ್ಜೆನ್ಸಿ ಫಂಡ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಅದೇ ರೀತಿ ನೀವು 20,000 ರೂಪಾಯಿ ಸಂಬಳ ಬಂದ್ರೆ, ನಿಮ್ಗೆ 20,000 ರೂಪಾಯಿ ಪ್ರತಿ ತಿಂಗಳು ಸಂಬಳ ಬರ್ತಾ ಇದ್ರೆ ನೀವು 60,000ದಿಂದ 1,20,000ವರೆಗೂ ನೀವು ಎಮರ್ಜೆನ್ಸಿ ಫಂಡ್ ಆಗಿ ಸೈಡ್ ಆಗಿ ಇಡಬೇಕಾಗುತ್ತೆ. 10,000 ರೂಪಾಯಿ ಹಣ ಬರ್ತಾ ಇದೆ ನಿಮ್ಗೆ, ಪ್ರತಿ ತಿಂಗಳು ಸಂಬಳ 10,000 ರೂಪಾಯಿ ಬರ್ತಾ ಇದ್ರೆ ನೀವು ಮಿನಿಮಮ್ 30,000ದಿಂದ 60,000ವರೆಗೂ ನೀವು ಎಮರ್ಜೆನ್ಸಿ ಫಂಡ್ ಅಂತ ನೀವು ಸೈಡ್ ಅಲ್ಲಿ ಇಡಬೇಕಾಗುತ್ತೆ. ಮತ್ತೆ ಈಗ ತಿಳ್ಕೊಳ್ಳೋಣ, ನಾವು ಎಮರ್ಜೆನ್ಸಿ ಫಂಡ್ ಏನೋ ಪ್ಲಾನ್ ಮಾಡ್ಕೊಂಡಿದೀವಿ, ಎಮರ್ಜೆನ್ಸಿ ಫಂಡ್ ನ ಸೈಡ್ ಅಲ್ಲಿ ಇಡ್ತಾ ಇದೀವಿ ಅನ್ಕೊಳ್ಳಿ. ನಾವು ಆ ಎಮರ್ಜೆನ್ಸಿ ಫಂಡ್ ನ ಎಲ್ಲಿ ಇಡಬೇಕು, ಯಾವ ರೀತಿ ಇಡಬೇಕು ಅಂತಾನು ಈಗ ಹೇಳ್ಕೊಡ್ತೀನಿ. ಎಮರ್ಜೆನ್ಸಿ ಫಂಡ್ ಅಂದಿದ ತಕ್ಷಣ ನಮ್ಗೆ ಯಾವಾಗ ಬೇಕೋ ಹಣನ ನಾವು ಈಸಿಯಾಗಿ ತೆಗೆಯುವ ಆಗಿರ್ಬೇಕು. ಯಾವ್ದು ರೀತಿಯಲ್ಲಿ ಇಡ್ಬೇಕಂದ್ರೆ, ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಲ್ಲಿ ಅಕೌಂಟ್ ಅಲ್ಲಿ ಇಡಬಹುದು. ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ರೆ ನಿಮ್ಗೆ ಈಸಿಯಾಗಿ ಹಣ ಬರ್ಬೋದು. ನೀವು ATM ಹೋದ್ರೆ ಹಣ ವಿಡ್ರಾ ಆಗುತ್ತೆ, ಆ ತರನು ಇರ್ಬೋದು. ಇಲ್ಲಾಂದ್ರೆ ಕೆಲವು ಫಿಕ್ಸ್ಡ್ ಡಿಪಾಸಿಟ್ ಇಡಬಹುದು. ನೀವು ಫಿಕ್ಸ್ಡ್ ಡಿಪಾಸಿಟ್ ನಾವು ವಿಡ್ರಾ ಮಾಡೋದನ್ನು ಅದಕ್ಕೆ ನಮ್ಗೆ ಏನು ಪೆನಾಲ್ಟಿ ಹಾಕಲ್ಲ ಅಂದ್ರೆ ಅಂತ ಕಡೆನೂ ನೀವು ಫಿಕ್ಸ್ಡ್ ಡಿಪಾಸಿಟ್ ಮಾಡಿ ಯಾವಾಗ ಬೇಕಾದ್ರೂ ಹಣ ವಾಪಸ್ ತಗೊಳ್ಳೋ ರೀತಿ ಇದ್ರೆ ಆಗ್ಲೂ ಕೂಡ ನೀವು ಆ ಆಪ್ಷನ್ ನ ನೀವು ಈಸಿಯಾಗಿ ಯೂಸ್ ಮಾಡಬಹುದು. ನೀವು ಎಲ್ಲಿ ಎಮರ್ಜೆನ್ಸಿ ಫಂಡ್ ನ ಇಡ್ಬೇಕಂದ್ರೆ ಆ ಹಣ ತುಂಬಾ ಸೇಫ್ ಆಗಿರ್ಬೇಕು, ಮತ್ತೆ ಸೆಕ್ಯೂರ್ಡ್ ಇರಬೇಕು, ಮತ್ತೆ ನಿಮ್ಗೆ ಯಾವುದೇ ಕಂಡೀಷನ್ ಅಲ್ಲೂ ಕೂಡ ಹಣ ನಿಮ್ಗೆ ವಾಪಸ್ ಬರಲೇಬೇಕು. ಕೆಲವು ಕಡೆ ಅಂತೂ ಹಣ ಇಡಬಾರ್ದು. ನಿಮ್ಗೆ ಎಲ್ಲಿ ರಿಸ್ಕ್ ಅನ್ಸುತ್ತೋ, ನಿಮ್ಮ ಹಣಕ್ಕೆ ಎಲ್ಲಿ ರಿಸ್ಕ್ ಇರುತ್ತೋ ಅಂತ ಕಡೆ ಅಂತೂ ಎಮರ್ಜೆನ್ಸಿ ಫಂಡ್ ನ ಇಡಕ್ ಹೋಗ್ಬೇಡಿ. ಇಲ್ಲಾಂದ್ರೆ ಯಾರಿಗೋ ಫ್ರೆಂಡ್ ಕೊಟ್ಟಿರೋದು, ಕೊಲಿಗ್ ಕೊಟ್ಟಿರ್ತೀನಿ, ಆಮೇಲೆ ನೋಡೋಣ ಕಷ್ಟ ಕಾಲಕ್ಕೆ ಕೊಡ್ತಾರೆ, ಆ ತರ ಎಲ್ಲಾನು ಮಾಡೋದಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಲ್ವ? ಎಸ್ಪೆಷಲಿ ಎಮರ್ಜೆನ್ಸಿ ಫಂಡ್ಸ್ ನಿಮ್ಗೆ ಈಸಿ ಆಕ್ಸೆಸಬಲ್ ಇರಬೇಕು. ನಿಮ್ಗೆ ಯಾವಾಗ ಬೇಕೋ ಹಣ ಈಸಿಯಾಗಿ ಸಿಗೋಗಿರ್ಬೇಕು. ಆ ರೀತಿಯಲ್ಲಿ ನೀವು ಎಮರ್ಜೆನ್ಸಿ ಫಂಡ್ ನ ಈಸಿಯಾಗಿ ಸೇವ್ ಮಾಡ್ಕೊಂಡಿರ್ಬೇಕು. ಯಾವಾಗ ಅಂದ್ರೆ ನಿಮ್ಗೆ ನಮ್ಗೆ ಬೇಕಪ್ಪ ಅಂದಿದ ತಕ್ಷಣ ಹಣ ಸಿಗೋಗಿರ್ಬೇಕು ಎಮರ್ಜೆನ್ಸಿ ಫಂಡ್ಸ್ ಅಲ್ಲಿ. ತಿಳ್ಕೊಳ್ಳೋಣ, ಇನ್ ಕೇಸ್ ಏನಾದ್ರು ನಾವು ಎಮರ್ಜೆನ್ಸಿ ಫಂಡ್ ಇಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಇನ್ ಕೇಸು ನಾವು ಎಮರ್ಜೆನ್ಸಿ ಫಂಡ್ ಏನಿಲ್ಲಪ್ಪ, ಸಡನ್ ಆಗಿ ಯಾರಿಗೋ ಕಾಯಿಲೆ ಬಂದ್ಬಿಡ್ತು, ಆಗ ನೀವೇನ್ ಮಾಡ್ತೀರಾ,
ನಿಮ್ಮ ಹತ್ರ ಹಣ ಇರೋದಿಲ್ಲ. ಆಗ ನೀವೇನ್ ಮಾಡ್ತೀರಾ, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಕ್ರೆಡಿಟ್ ಕಾರ್ಡ್ನ ಹೋಗಿ ಸ್ವೈಪ್ ಮಾಡ್ತೀರಾ. ಈಗ ನಿಮ್ಗೆ ಸಂಬಳ ಬರೋದು 20,000 ರೂಪಾಯಿ, ನಿಮ್ಮ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ 50,000 ರೂಪಾಯಿ ಅನ್ಕೊಳ್ಳಿ. ನೀವು 20,000 ರೂಪಾಯಿ ಸಂಬಳ ಬರೋರು ಹೋಗಿ 50,000 ರೂಪಾಯಿ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡ್ತೀರಾ, ಹಾಸ್ಪಿಟಲ್ ಕಾರ್ಡ್ನ. ಆಗ ನಿಮ್ಗೆ ಪ್ರತಿ ತಿಂಗಳು ಅದು ರಿಟರ್ನ್ ಮಾಡೋದಕ್ಕಾಗೋದಿಲ್ಲ. ನೀವು ಕ್ರೆಡಿಟ್ ಕಾರ್ಡಲ್ಲಿ ಹಣನ ರೀಪೇ ಮಾಡೋಕ್ಕಾಗಲ್ಲ. ರೀಪೇ ಮಾಡೋಕ್ಕಾಗಲ್ಲ ಅಂದಾಗ ಏನಾಗುತ್ತೆ, ಅದರಲ್ಲಿ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಹಾಕಿದಾಗ ನೀವು ನಿಮ್ಮ ಜೀವನ ಎಲ್ಲನೂ ಇಂಟ್ರೆಸ್ಟ್ ತೀರ್ಸ್ಕೊಳ್ಳೋದಾಗೆ ಇದ್ಬಿಡ್ತೀರಾ. ನಿಮ್ಗೆ ಏನು ಹಣ ಬರುತ್ತೋ ಅದನ್ನ ಪ್ರತಿಯೊಂದು ಇಂಟ್ರೆಸ್ಟ್ ತೀರ್ಸೋದಲ್ಲೇ ಇದ್ಬಿಡ್ತೀರಾ ನೀವು ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡಿದಾಗ. ನಿಮಗೆ ಎಮರ್ಜೆನ್ಸಿ ಫಂಡ್ ನಿಮ್ಮ ಹತ್ರ ಇಲ್ಲ ಅಂದಾಗ. ಇದು ಒಂದು ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್, ಈಗ ನೀವು ಕಾರು ಸಡನ್ ಆಗಿ ಬ್ರೇಕ್ ಡೌನ್ ಆಯ್ತು, ಕಾರ್ ಕೆಟ್ಟೋಯ್ತು, ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂದಾಗ ನೀವು ಫಂಡ್ಸ್ ಕೂಡಿಕೊಳ್ಳೋವರೆಗೂ ನಿಮ್ಮ ಕಾರು ರಿಪೇರಿ ಆಗಲ್ಲ. ಅರ್ಥ ಆಯ್ತಲ್ವಾ, ನಿಮ್ಮ ಕಾರ್ ರಿಪೇರಿ ಆಗಲ್ಲ. ಇಲ್ಲ ಅಂದ್ರೆ ನಾವು ಯಾರ ಹತ್ರ ಆದ್ರೂ ಹಣನ ಕೇಳಬೇಕಾಗುತ್ತೆ. ನಿಮ್ಗೆ ಪರ್ಸನಲ್ ಲೋನ್ ತಗೊಂಡಾಗ ನಿಮ್ಗೆ ಎಷ್ಟು ಫೈನಾನ್ಷಿಯಲಿ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಆಗ್ತಾರಂತ ನಿಮ್ಗೆ ಅರ್ಥ ಆಗ್ಬೋದು. ಇಲ್ಲಾಂದ್ರೆ ಯಾರ ಹತ್ರ ಆದ್ರೂ ಕೈ ಬದ್ದು ತಗೊಳ್ಬೇಕಾಗುತ್ತೆ, ಮತ್ತೆ ಇಲ್ಲಾಂದ್ರೆ ಯಾರ ಹತ್ರ ಆದ್ರೂ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನೀವು ಹಣನ ತಗೊಳ್ಬೇಕಾಗುತ್ತೆ. ಆದ್ರಿಂದ ನಾವು ಆದಷ್ಟು 3 ತಿಂಗಳಿಂದ 6 ತಿಂಗಳವರೆಗೂ ನೀವು ಎಮರ್ಜೆನ್ಸಿ ಫಂಡ್ನ ಇಟ್ಕೊಂಡಿದ್ರೆ ಆಗ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನೇ ಸ್ವಲ್ಪ ಕಷ್ಟ ಬಂದ್ರೂ ಈಸಿಯಾಗಿ ಆ ಪೀರಿಯಡ್ನ ನೀವು ಈಸಿಯಾಗಿ ಪಾಸ್ ಮಾಡ್ಬೋದು. ಇಲ್ಲ ಅಂದ್ರೆ ಅನ್ನೆಸೆಸರಿ ಆಗಿ ಫೈನಾನ್ಷಿಯಲ್ ಸಾಕಷ್ಟು ಟೆನ್ಷನ್ ಬರುತ್ತೆ, ಸಾಕಷ್ಟು ರೀತಿಯಲ್ಲಿ ನಿಮಗೆ ಮೆಂಟಲ್ ಟಾರ್ಚರ್ ಆಗುತ್ತೆ, ಸಾಕಷ್ಟು ರೀತಿಯಲ್ಲಿ ನೀವು ನಿಮ್ಮ ಲೈಫಲ್ಲಿ ಕಷ್ಟನ ಅನುಭವಿಸ್ಬೇಕಾಗುತ್ತೆ. ನಿಮ್ಗೆ ಈ ವಿಡಿಯೋ ನೋಡೋವರೆಗೂ ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇಲ್ಲ ಅನ್ಕೊಳ್ಳಿ. ನೀವು ಇದುವರೆಗೂ ಎಮರ್ಜೆನ್ಸಿ ಫಂಡ್ನ ನೀವು ಇದುವರೆಗೂ ಪ್ಲಾನೇ ಮಾಡಿಲ್ಲ ಅಂದ್ರೂ ಈಗಲೂ ಕಾಲ ಮಿಂಚಿಲ್ಲ. ಖಂಡಿತವಾಗಿ ನೀವು ಎಮರ್ಜೆನ್ಸಿ ಫಂಡ್ನ ಈಸಿಯಾಗಿ ಪ್ಲಾನ್ ಮಾಡ್ಕೊಳ್ಬೋದು. ನೀವೇನ್ ಮಾಡ್ಬೇಕು ಅಂದಾಗ ಮಿನಿಮಮ್ ಒಂದು 20%, ನಿಮ್ಗೆ 10,000 ರೂಪಾಯಿ ಸಂಬಳ ಬರ್ತಾ ಇದ್ರೆ ಮಿನಿಮಮ್ 1,000 ರಿಂದ 2,000 ರೂಪಾಯಿ ಹಣ ನಮ್ದು ಅಲ್ಲ ಅಂದ್ಬಿಟ್ಟು ಹಣನ ಪಕ್ಕದಲ್ಲಿ ಇಡ್ತಾ ಇರಿ. ಎಲ್ಲಿವರೆಗೂ ಇಡ್ಬೇಕಂದಾಗ ನಾನು ಆಗ್ಲೇ ಹೇಳ್ದಂಗೆ ಮೂರು ತಿಂಗಳಿಗೆ ಇಲ್ಲಾಂದ್ರೆ 6 ತಿಂಗಳಿಗೆ ಆಗೋಷ್ಟು ಹಣನ ಶೇಖರಣೆ ಮಾಡಬೇಕು. ನಿಮ್ಮ ಹತ್ರ 10,000 ರೂಪಾಯಿ ಸಂಬಳ ಬರ್ತಾ ಇದ್ರೆ ಪ್ರತಿ ತಿಂಗಳು ನೀವು ಸುಮಾರು 30,000ದಿಂದ 60,000ದವರೆಗೂ ಎಮರ್ಜೆನ್ಸಿ ಫಂಡ್ ಆಗಿ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ನೀವೇನ್ ಮಾಡ್ಬೇಕು, ನಿಮಗೆ ಬರೋ ಹಣದಲ್ಲಿ 10,000 ಹಣದಲ್ಲಿ 2,000 ರೂಪಾಯಿನ ನೀವು ಸೈಡ್ಗೆ ಇಡ್ತಾ ಇರಬೇಕು ಎಮರ್ಜೆನ್ಸಿ ಫಂಡ್ ಆಗಿ. ನೀವು ಹಣನ ಸೇವಿಂಗ್ಸ್ ಅಕೌಂಟಲ್ಲೋ ಇಲ್ಲಾಂದ್ರೆ ಎಲ್ಲಾದ್ರೂ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲೋ ಇಟ್ಕೊಂಡು ಹೋಗ್ತಾ ಇರಬೇಕು ಆ ಫಂಡ್ ಬೆಳೆಯೋವರೆಗೂ. ಅರ್ಥ ಆಯ್ತಲ್ವಾ? ಆಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಲೈಫಲ್ಲೂ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಎಲ್ಲಾ ತರ ಪ್ರಾಬ್ಲಮ್ಗಳಿಗೂ ರೆಡಿ ಇದ್ದೀನಿ, ಏನು ಬಂದ್ರೂ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಮಟ್ಟಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ನಿಮ್ಮಲ್ಲಿ ಇದ್ದಾಗ. ಆದ್ರಿಂದ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಡೀಟೇಲ್ಸ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ಗಳು ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.